ಚಿಕನ್ ಬಿರಿಯಾನಿ ಮಾಡತ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಐತಿ, ಉಳ್ಳಾಗಡ್ಡಿ ಒಂದು ಹೆಚ್ಕೊಂಡೀನಿ, ಕೊತ್ತಂಬರಿ ಸ್ವಲ್ಪ ಹೆಚ್ಕೊಂಡೀನಿ, 2 ಟೊಮ್ಯಾಟೊ, ಒಂದು ಅರ್ಧ ಹಸಿಮೆಣ್ಸಿಕಾಯಿ ಹಾಕೀನಿ. ಇವನ್ನೆಲ್ಲನೂ ಮಿಕ್ಸರ್ಗೆ ಹಾಕ್ತೀನಿ. ಮತ್ತು ಅಂತೂ ಒಂದು ಸ್ವಲ್ಪ ಹೊರಗಿಂದ ಚಿಕನ್ ಮಸಾಲ ಇದು ಪುಲ್ಕ ಎಲ್ಲ ತಂದಿದ್ವಿ. ಅದು ನಮ್ಗೆ ಗೊತ್ತಿರೋರವರು ಮನೆಗಂತ ಅಡುಗೆ ಮಾಡ್ತಾರೆ, ಹೋಟೆಲ್ ಅಂತಲ್ಲ ಅದು. ಅವ್ರ ಕಡೆ ತಂದಿದ್ವಿ. ಸೊ ನಾವು ಹೋಟೆಲ್ ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಭಾಳ ಟೈರ್ಡ್ ಆಗಿತ್ತು. ಮತ್ತು ಈಗ ನಾನು ಇದರಿಂದ ಬಂದೇನೆ, ಬ್ಯಾಡ್ಮಿಂಟನ್ ಆಡಿ ಸುಸ್ತಾಗಿತ್ತು. ಸೊ ಅಡುಗೆ ಮಾಡಿ ಕೊಡ್ತೇನೆ, ಇವರು ಯಾವಾಗ ತಿನ್ನಲ್ಲ. ಚಿಕನ್ನ ಉಪ್ಪು ಖಾರ ಆಮೇಲೆ ಇದು ಅರಿಶಿಣ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿರ್ತೀನಿ. ಆಮೇಲೆ ಕೊತ್ತಂಬರಿ ಇದು ಪುದೀನಾನು ಎಲ್ಲ ಸೋಸಿ ಇಟ್ಕೊಂಡೀನಿ, ಲಾಸ್ಟಿಗೆ ಹಾಕಿಬಿಟ್ಟಿದ್ದು. ಮನೆ ಒಳಗೆ ಮಾಡಿ ಸ್ವಲ್ಪ ತುಪ್ಪ ತಗೋ ಆಮ. ಹಾಂ ಅಲ್ಲಿ ಬಿರಿಯಾನಿ ಹಾಂ ಆಯ್ತು. ಸ್ವಲ್ಪ ಎಣ್ಣೆ ಹಾಕಿಸ್ತೇನೆ, ಸ್ವಲ್ಪ ಪೆಪ್ಪರ್ ಪುಡಿ ಇತ್ತು, ಪೆಪ್ಪರ್ ಇಲ್ಲ ಅದಕ್ಕೆ ಪೆಪ್ಪರ್ ಪುಡಿ ತೊಗೊಂಡೀನಿ. ಒಂದು ಪಲಾವಲ್ಲಿ ಸ್ವಲ್ಪ ಇವು ಕಡಿ ಮಸಾಲೆ ಎಲ್ಲ ಅದಾವೆ, ಏಲಕ್ಕಿ, ಲವಂಗ, ಜೀರಿಗೆ, ಚಕ್ಕೆ. ಸ್ವಲ್ಪ ಉಪ್ಪು ಹಾಕ್ತಾನೆ, ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾನೆ. ಆಮೇಲೆ ಇಷ್ಟು ಪುದೀನ ಹಾಕ್ತಾನೆ. ನೋಡಿರಿ ಎಷ್ಟು ಚಂದ ಕಲರ್ ಬಂತು. ಆಲ್ಮೋಸ್ಟ್ ಫ್ರೈ ಆಗ್ಯಾವ. ಇದಕ್ಕೆ ಮನೆ ಒಳಗೆ ಹೆಪ್ಪಾಕಿದ ಮೊಸರು ಐತಿ ನೋಡಿರಿ, ಎಷ್ಟು ಚಲೋ ಐತಿ ಮೊಸರು. ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಿದ್ರೆ, ಅದೇನೋ ಗೊತ್ತಿಲ್ಲ ನನಗೆ, ಇಲ್ಲಿ ಬಂದಾಗ ಕಲ್ಕೊಂಡಿದ್ದೆ. ಇದು ಮೊಸರು ಹಾಕಿದ್ರೆ ಪೀಸ್ ಎಲ್ಲ ಸಾಫ್ಟ್ ಆಗ್ತಾವೆ, ಆಮೇಲೆ ಮಸಾಲೆ ಹಿಡ್ಕೊಂಡಿರ್ತಾವೆ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಈಗ ನಾರ್ಮಲ್ ರೆಗ್ಯುಲರಾಗಿ ಸೋನಾ ಮೊಸರು ಅಕ್ಕಿ ಯೂಸ್ ಮಾಡ್ತಿರಲ್ಲ, ಅದನ್ನ ತೊಳೆದು ಇಟ್ಕೊಂಡಿದ್ದೆ, ಅವನ್ನ ಹಾಕ್ತೀನಿ. 1 ಗ್ಲಾಸ್ ಅಷ್ಟೇ. 1 ಗ್ಲಾಸಿಗೆ 1.75 ಅಷ್ಟು ನೀರು, ಅಂದ್ರೆ 1.25 ಭಾಗ ಅಂತಿರಲ್ಲ ಅಷ್ಟೇ. ಇಷ್ಟ ನೋಡ್ರಿಪ್ಪ, ಚಲೋ ಬಿರಿಯಾನಿ ರೆಡಿ ಆಗ್ತೈತೆ. 3 ಸೀಟಿ ಆಗ ಉಪ್ಪು ಹಾಕೀನಿ, ಖಾರ ಹಾಕೀನಿ, ಎಲ್ಲ ಹಾಕಿ ಕುಕ್ಕರ್ ಇಟ್ಟೀನಿ.